ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯರೇ, ಶರಣಾರ್ಥಿಗಳು. ಶೂನ್ಯ ಸಂಪಾದನೆಯ 5ನೇ ಭಾಗದಲ್ಲಿ ಬಂದಿರುವ ಹಡಪದಪ್ಪಣ್ಣನವರ ವಿಶೇಷ ಸಂವಾದ ರೂಪದ ವಚನಗಳ ಮೂಲಕ ಅವರ ಆನುಭಾವಿಕ ನೆಲೆಯನ್ನು ಮತ್ತು ವ್ಯಕ್ತಿತ್ವ ವಿಶೇಷತೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅಲ್ಲಮಪ್ರಭುಗಳು ಸಿದ್ದರಾಮಯ್ಯನವರು ಬಸವಣ್ಣನವರ ಮಹಾಮನೆಯ ಮುಂದೆ ಬಂದಿದ್ದಾರೆ. ಆಗ ಅವರನ್ನು ಮೊದಲ ಕಂಡ ಹಡಪದಪ್ಪಣ್ಣನವರು ಪ್ರಭುದೇವರ ವಿಶಿಷ್ಟ ವ್ಯೋಮಕಾಯವನ್ನು ಕಂಡು ಪೂಜಾನಿರತರಾಗಿದ್ದ ಬಸವಣ್ಣನವರಿಗೆ ಅವರ ಬಗ್ಗೆ ತಿಳಿಸಲು ಬಂದು ಈ ರೀತಿ ನಿರೂಪಣೆ ಮಾಡುತ್ತಾರೆ. ದೇವದೇವ ಮಹಾಪ್ರಸಾದ, ಕಂಗಳಲ್ಲಿ ಕರುಳಿಲ್ಲ, ಕಾಯದಲ್ಲಿ ಹೊರೆಯಿಲ್ಲ, ನುಡಿಯಲ್ಲಿ ಕಡೆಯಿಲ್ಲ, ನಡೆಯಲ್ಲಿ ಗತಿಯಿಲ್ಲ. ಇದೆಂತಹ ಸುಳುಹೆಂದರಿಯೇ, ಇದೆಂತಹ ನೆಲವೆಂದು ತಿಳಿಯಬಾರದು. ಮರುಳಿಲ್ಲದ ಮರಳು, ಅರಿವಿಲ್ಲದ ಅರಿವು, ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಭರವು ಕೌತುಕವಾಯಿತು, ಚಿತ್ತೈಸೆಯ ಸಂಗಣ್ಣ ಬಸವಣ್ಣ ಎಂದು ಬಸವಣ್ಣನವರಿಗೆ ತಿಳಿಸುತ್ತಾರೆ. ಇದು ಅಪ್ಪಣ್ಣನವರ ಅರಿಕೆ. ಈ ಅರಿಕೆಯಲ್ಲಿ ಅಪ್ಪಣ್ಣನವರು ಅಲ್ಲಯ್ಯನನ್ನು ಅವಲೋಕಿಸಿದ ಅಗಾಧ ಅಭಿಜ್ಞಾನವನ್ನು ಮನಗಾಣುತ್ತೇವೆ. ಅಷ್ಟು ಬೇಗ ಅಲ್ಲಮಪ್ರಭುಗಳನ್ನು ಈ ರೀತಿ ಅರಿಯುವುದು ಅನ್ಯರಿಗೆ ಅಶಕ್ಯವಾದದ್ದು. ಅಪ್ಪಣ್ಣ ಅಲ್ಲಿ ಅಲ್ಲಮರ ಅಕಾಯ ಅಮಾಯತ್ವವನ್ನು ಆತ್ಯಂತಿಕವಾಗಿ ಅಖಂಡವಾಗಿ ಅರಿತಿದ್ದಾರೆ. ನುಡಿ ನವೃತ್ಯಗಳನ್ನು ಗುರುತಿಸಿದ್ದಾರೆ. ಸುಳುಹು ನಲುಹುಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಈ ವಚನದಲ್ಲಿ ಅದು ಬಹಳ ಸ್ಪಷ್ಟವಾಗಿ ವೇದ್ಯವಾಗಿದೆ. ಪೂಜಾ ನಿರತರಾಗಿದ್ದ ಬಸವಣ್ಣನವರು ಶಿವಲಿಂಗಾರ್ಚನೆಯ ಪರಮಸುಖದಲ್ಲಿ ಓಲಾಡುತ್ತಾ ಪರವಶರಾಗಿದ್ದು, ಸುಜ್ಞಾನ ಮುಖದಿಂದ ವಿವೇಕಿಸಿ ನೋಡಿ ಲಿಂಗಾರ್ಚನೆಯನ್ನು ಬಿಟ್ಟು ಏಳಲಲ್ಲದೆ ಕಾಯದ ಕೈಯಲ್ಲಿ ಕರಸ್ಥಲ, ಪ್ರಾಣದ ಕೈಯಲ್ಲಿ ಜಂಗಮಸ್ಥಳ. ಈ ಉಭಯ ಭಾವದ ಲಿಂಗಾರ್ಚನೆ ಪರಮಾನಂದ ಸುಖಸ್ಥಳ. ಕಾಯಭಕ್ತ, ಪ್ರಾಣಜಂಗಮ. ಆವುದು ಘನವೆಂಬೆ, ಆವುದು ಕಿರಿದೆಂಬೆ, ಕೂಡಲ ಸಂಗನ ಶರಣರು ಬಂದರೆ ಉಪಚಾರಕ್ಕೆ ಇಂಬಿಲ್ಲ, ಕರುಣೆ ಬರಹೇಳ ಅಪ್ಪಣ್ಣ ಎಂದು ಅಪ್ಪಣ್ಣನವರಿಗೆ ಆಜ್ಞಾಪಿಸುತ್ತಾರೆ. ಆಗ ಅಪ್ಪಣ್ಣನವರು ಆ ನುಡಿ ನೈವೇದ್ಯವನ್ನು ಹೊತ್ತುಕೊಂಡು ಅಲ್ಲಮಪ್ರಭುಗಳ ಮುಂದೆ ಅದನ್ನೇ ಅತ್ಯಂತ ನವುರಾಗಿ ಈ ರೀತಿಯಾಗಿ ನಿವೇದಿಸುತ್ತಾರೆ. ಮನ ಏಕಾರ್ಥವಾಗಿ, ಕಾಯಕ್ಕೆ ಕಾಯ ಸಂಬಂಧವಾಗಿ, ಪ್ರಾಣಕ್ಕೆ ಪ್ರಾಣ ಸಮುದರ್ಶನವಾಗಿದ್ದವರಲ್ಲಿ ತೆರೆಮರೆ ಎಂಬುದಿಲ್ಲ ನೋಡಯ್ಯ. ಸಂಘ ನಿಸ್ಸಂಗವಾಗಿಪ್ಪವರಲ್ಲಿ ಉಪಚರ್ಯಕ್ಕೆ ಇಂಬಿಲ್ಲ ನೋಡಯ್ಯ. ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಶರಣ ಬಸವಣ್ಣ ನಟ್ಟಿದನು, ಕೃಪೆ ಮಾಡು ಗುರುವೇ ಎಂದು ನಿವೇದಿಸಿಕೊಳ್ಳುತ್ತಾರೆ. ಆಗ ಪ್ರಭುದೇವರು ಅವರ ಮಾತಿಗೆ ಈ ರೀತಿಯಾಗಿ ಉತ್ತರಿಸುತ್ತಾರೆ. ಮನ ಒಂದಾಗಿ, ತನು ಒಂದಾಗಿ ಬೆರೆಸಿದ ಬಳಿಕ ಕರೆಯಲಿಲ್ಲ, ಕಾಲುವಿಡಿಯಲಿಲ್ಲ ಎಂದರಿದವರು ಉಪಚರಿಸಿ ಬರ ಹೇಳಿದರೆ ಅದೇ ಕೊರತೆ ನೋಡ. ಅಂಗದ ಕೈಯಲ್ಲಿ ಕ್ರಿಯಿರಲು ಮಾತಿನ ಅದ್ವೈತವೆಂತಪ್ಪುದೋ, ಆನಾದಾಗ ಮುನ್ನವೇ ತಾನಾದೆನೆಂಬುವರಲ್ಲಿಗೆ ನಮ್ಮ ಗುಹೇಶ್ವರಲಿಂಗವು ಅಡಿಯಿಡುವವನ್ನೆಲ್ಲ ಎಂದು ಮುನಿಸಿದೋರುತ್ತಾರೆ. ಆಗ ಹಡಪದಪ್ಪಣ್ಣಗಳು ಮರಳಿ ಬಂದು ಬಸವೇಶ್ವರರಿಗೆ ಈ ರೀತಿಯಾಗಿ ಭಿನ್ನವಿಸಿಕೊಳ್ಳುತ್ತಾರೆ. ಅಂಗದ ಕಳೆ ಲಿಂಗದಲ್ಲಿ ಲೀಯವಾಗದು, ಲಿಂಗದ ಕಳೆ ಅಂಗದಲ್ಲಿ ಲೀಯವಾಗದು. ಮಾತಿನ ಮಾಲೆಯ ಬೊಮ್ಮವೇ ತರದೋ, ಕಾಯಭಕ್ತನಾದರೆ ಪ್ರತ್ಯಾಚಾರವಿರಬೇಕು, ಪ್ರಾಣಜಂಗಮವಾದರೆ ಅರಿವಿರಬೇಕು. ಇಂತಿ ಭಕ್ತ ಜ್ಞಾನವುಳ್ಳವರಲ್ಲದೆ ಭಕ್ತರಲ್ಲ, ಶರಣರಲ್ಲ. ಹಿರಿಯರು ಬಂದರೆ ಇದಿರೆದ್ದು ಬಾರದವರ ಮನೆಗೆ ಅಡಿವಿಡೆವೆಂದು ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಶರಣರು ಕಾಡಿದರು ಕೇಳ ಸಂಗನ ಬಸವಣ್ಣ ಎಂದು ಉತ್ತರಿಸುತ್ತಾರೆ. ಆಗಲೂ ಬಸವಣ್ಣನವರು ಹಡಪದ ಅಪ್ಪಣ್ಣನವರಿಗೆ ಈ ರೀತಿಯಾಗಿ ತಿಳಿಸುತ್ತಾರೆ. ಭಕ್ತನ ಕಾಯ ಜಂಗಮ ಧರಿಸಿಪ್ಪನೋಡ, ಜಂಗಮದ ಪ್ರಾಣ ಭಕ್ತ ಧರಿಸಿಪ್ಪನೋಡ. ಭಕ್ತನಲ್ಲಿಯೂ ಭಕ್ತ ಜಂಗಮವೆರಡೂ ಸನ್ನಿಹಿತ, ಜಂಗಮದಲ್ಲಿಯೂ ಜಂಗಮ ಭಕ್ತನೆರಡೂ ಸನ್ನಿಹಿತ. ಜಂಗಮಕ್ಕಾದರೂ ಭಕ್ತಿಯೇ ಬೇಕು, ಭಕ್ತಂಗೆ ಭಕ್ತಿ ಸ್ಥಳ ಬೇಕು. ಭಕ್ತನ ಅರ್ಥ ಪ್ರಾಣ ಅಭಿಮಾನಕ್ಕೆ ತಾನೇ ಕರ್ತನೆಂದು ಬಂದ ಜಂಗಮ ಆ ಭಕ್ತನ ಮನೆಗೆ ತಾನೇ ಕರ್ತನಾಗಿ ಹೊಕ್ಕು ತನು ಮನ ಧನಗಳನ್ನು ಒಳಗೊಂಡು ಆ ಭಕ್ತನ ಪಾವನವ ಮಾಡಬಲ್ಲರೆ ಆತ ಜಂಗಮನೆಂಬೆ. ಆ ಜಂಗಮವ
ಗಳಗರ್ಜನೆಗೆ ಸೈರಿಸಿ ಮುಡುಹಿಂಗೆ 300 ಪಟ್ಟವ ಕಟ್ಟಿದರೆ ಆತ ಭಕ್ತನೆಂಬೆ. ತನ್ನ ಮಠಕ್ಕೆ ತಾಬಹಡೆ ಮುನಿಸುಂಟೆ, ಕೂಡಲ ಸಂಗನ ಶರಣರ ಮನೆಯ ಬಾಗಿಲುಗಾಹಿ ನಾನಾಗಿದ್ದು ಕರ್ತರು ಗೃಹಕ್ಕೆ ಬಂದರೆ ಬೇಕು ಬೇಡನ್ನೇ ಎಂದು ತಿಳಿಸುತ್ತಾರೆ. ಆಗ ಹಡಪದಪ್ಪಣ್ಣನವರು ಪ್ರಭುದೇವರ ಮುಂದೆ ಅದೇ ವಿಚಾರವನ್ನು ಈ ರೀತಿಯಾಗಿ ಪ್ರಸ್ತಾಪಿಸುತ್ತಾರೆ. ನಿಮ್ಮ ತನು, ನಿಮ್ಮ ಮನ, ನಿಮ್ಮ ಧನ, ನಿಮ್ಮದಲ್ಲದೆ ಅನ್ಯವೊಂದಣು ಮಾತ್ರವಿಲ್ಲ ನೋಡಯ್ಯ. ಭಕ್ತರ ಮಠವೆಂದು ಮುನ್ನವೇ ಅರಿದರಿದು ಬಂದು ಮತ್ತೊಂದು ನೆನೆವರೇ. ಬಸವಪ್ರಿಯ ಕೂಡಲ ಚನ್ನಸಂಗಯ್ಯನ ಶರಣ ಬಸವಣ್ಣಂಗೆ ಸ್ವತಂತ್ರ ಭಾವವುಳ್ಳಡೆ ನಿಮ್ಮ ಪಾದದಾಣೆ ಎನ್ನುತ್ತಾರೆ. ಆಗ ಪ್ರಭುದೇವರು ಇದಕ್ಕೆ ಈ ರೀತಿಯಾಗಿ ಮಾರುತ್ತರ ಕೊಡುತ್ತಾರೆ. ಭಕ್ತ ಜಂಗಮದ ಸಕೀಲ ಸಂಬಂಧವನ್ನಾರು ಬಲ್ಲರು ಹೇಳ. ಅರ್ಥವನ್ನೊಪ್ಪಿಸಿದಾತ ಭಕ್ತನಲ್ಲ, ಪ್ರಾಣವನ್ನೊಪ್ಪಿಸಿದಾತ ಭಕ್ತನಲ್ಲ, ಅಭಿಮಾನವನ್ನೊಪ್ಪಿಸಿದಾತ ಭಕ್ತನಲ್ಲ. ಅದೇನು ಕಾರಣವೆಂದಡೆ ಸತ್ಯ ಸದಾಚಾರಕ್ಕೆ ಸಲ್ಲನಾಗಿ ಆ ಭಕ್ತರ ಮನೆಯ ಹೊಕ್ಕು ಪಾದಾರ್ಚನೆಯ ಮಾಡಿಸಿಕೊಂಡು ಒಡಲ ಕಕ್ಕುಲ್ತಿಗೆ ಅಶನವನುಂಡು ವ್ಯಸನದ ಕಕ್ಕುಲ್ತಿಗೆ ಹಣವ ಬೇಡಿ ಕೊಟ್ಟಡೆ ಕೊಂಡಾಡಿ ಕೊಡದಿದ್ದರೆ ದೂರಿಕೊಂಡು ಹೋಹಾತ ಜಂಗಮನಲ್ಲ. ಆದಿ ಅನಾದಿಯಿಂದತ್ತತ್ತ ಮುನ್ನಲಾದ ಮಹಾಘನವ ಭೇದಿಸಿ ಕಂಡರಿದು ಕಾಯದ ಜೀವದ ಹೊಲಿಗೆಯ ಬಿಚ್ಚಿ ಬೀಸಾಡಿ ತನ್ನನ್ನೇ ಅರ್ಪಿಸಿ ಇರಬಲ್ಲಾತ ಭಕ್ತ. ಸುಡುಹಿನ ಸೂತಕ ಮೈದೋರದೆ ಒಡಲ ಕಳವಳ ರುಚಿಗೆ ಹಾರೈಸದೆ ಅರಿವೇ ಅಂಗವಾಗಿ ಆಪ್ಯಾಯನವೇ ಭಕ್ತಿಯಾಗಿ ನಿಂಕುರ್ವಾಣವೆಂಬ ಶಿವಮಂತ್ರಕ್ಕೆ ನಮೋ ನಮೋ ಎನ್ನಬಲ್ಲರೆ ಆತ ಜಂಗಮ. ಆ ಜಂಗಮವ ಆ ಭಕ್ತನ ಸಮ್ಮೇಳವೇ ಸಮ್ಮೇಳ. ಮಿಕ್ಕಿನ ಅರೆಭಕ್ತರೊಡತನ ಸಂಘ ನಮ್ಮ ಗುಹೇಶ್ವರಲಿಂಗಕ್ಕೆ ಸೊಗಸದು ಎಂದು ಕಟುವಾಗಿ ನುಡಿಯುತ್ತಾರೆ. ಈ ವಚನದಲ್ಲಿ ಭಕ್ತ ಜಂಗಮರ ವಿಶೇಷ ಲಕ್ಷಣಗಳನ್ನು ಅತ್ಯಂತ ಮಾರ್ಮಿಕವಾಗಿ ನಿರೂಪಿಸಲಾಗಿದೆ. ಆಗ ಹಡಪದಪ್ಪಣ್ಣನವರು ಭಿನ್ನಯಿಸಿಕೊಳ್ಳುವ ಪ್ರಸ್ತಾಪದ ವಚನ ಹೀಗಿದೆ. ಲಿಂಗ ಜಂಗಮ, ಜಂಗಮ ಲಿಂಗುವುದನಾರು ಬಲ್ಲರಯ್ಯ. ಮರ್ತ್ಯಲೋಕ ಶಿವಲೋಕದಲ್ಲಿ ಬಸವಣ್ಣನಲ್ಲದೆ ಲಿಂಗಕ್ಕಾಧಾರವೆಂದು ಮರ್ತ್ಯಲೋಕದಲ್ಲಿ ಬಸವಣ್ಣ ಅವತರಿಸಿದನಯ್ಯ. ಜಂಗಮ ಮುಖ ಲಿಂಗವೆಂಬುದನ್ನರಿದು ತನ್ನನರ್ಪಿಸಿ ಇದರ ತಪ್ಪಿಸಿ ಇರಬಲ್ಲನಯ್ಯ ಬಸವಣ್ಣನು. ಅಂಗಮುಖವೆಲ್ಲವೂ ನಷ್ಟವಾಗಿ ಭೃತ್ಯಾಚಾರವೇ ತನುವಾಗಿರಬಲ್ಲನಯ್ಯ ಬಸವಣ್ಣನು. ಪ್ರಾಣ ಕಳೆಯರತು ಅಂತೂ ಜಂಗಮವೇ ಪ್ರಾಣವಾಗಿ ಹಂಗು ಹರಿ ಇಲ್ಲದಿರಬಲ್ಲನಯ್ಯ ಬಸವಣ್ಣನು. ಉಪಾಧಿ ಎಂಬ ಕೀರ್ತಿ ವಾರ್ತೆಯ ಜರಿದು ನಿರುಪಾಧಿಕವೆಂಬ ವಿವೇಕಕ್ಕೆ ಅತೀತನಾಗಿ ಸಹಜ ದಾಸೋಯಾಗಿರಬಲ್ಲನಯ್ಯ ಬಸವಣ್ಣನು. ಜನಪ್ರಿಯ ಕೂಡಲ ಸಂಗನ ಶರಣ ಬಸವಣ್ಣನೇ ನಿಮಗೆ ಭಕ್ತನಲ್ಲದೆ ಮತ್ತಾರು ಕಾಣಯ್ಯ ಎಂದು ನುಡಿಯುತ್ತಾರೆ. ಬಸವಣ್ಣನ ಮೇಲೆ ಅತ್ಯಂತ ಅಗಾಧವಾದ ಪ್ರೀತಿ ಭಕ್ತಿಯನ್ನಿಟ್ಟುಕೊಂಡ ಹಡಪದಪ್ಪಣ್ಣನವರ ಈ ನಿವೇದನೆ ಅವರ ವಿಶೇಷತೆಯನ್ನು ನಮಗೆ ದರ್ಶಿಸುತ್ತದೆ. ಆಗ ಪ್ರಭುದೇವರು ಇದಕ್ಕೆ ಪ್ರತ್ಯುತ್ತರವಾಗಿ ಈ ರೀತಿಯಾಗಿ ನುಡಿಯುತ್ತಾರೆ. ನಿಮ್ಮಲ್ಲಿ ಭಕ್ತಿಯುಂಟು, ತಮ್ಮಲ್ಲಿ ಭಕ್ತಿಯುಂಟು, ಎಮ್ಮಲ್ಲಿ ಭಕ್ತಿಯುಂಟೆಂದು ಶಿವಶರಣರು ಮೆಚ್ಚುವರೇ. ಹೂಸಿ ಹುಂಡನ ಮಾಡಿ ಬಾಯಸವಿಯ ನುಡಿವರೆಲ್ಲ ಭಕ್ತರಪ್ಪರೇ. ಮಾತಿನ ಅದ್ವೈತವ ಕಲಿತು ಮಾರುಗೋಲ ಹಿಡಿಯುವವರೆಲ್ಲ ಭಕ್ತರಪ್ಪರೇ. ಬೆಳ್ಳಿಗೆಯ ಮಕ್ಕಳೆಂದರೆ ಬಳ್ಳವಾಲವೇ ಮರುಳೆ. ಸಂಗಣ್ಣ ಬಸವಣ್ಣನೆಂದರೆ ಮಾತಿಗೆಲ್ಲ ಭಕ್ತಿಯುಂಟೇ. ಬಂದ ಜಂಗಮದ ಇಂಗಿತಾಕಾರವನರಿತು ಇದಿರೆದ್ದು ವಂದಿಸಿ ಕೈ ಮುಗಿದು ನಡುಗಿ ಕಿಂಕಿಲನಾಗಿ ಭಯಭೀತಿ ಭೃತ್ಯಾಚಾರವಾಗಿರಬಲ್ಲರೆ ಅದು ಭಕ್ತಿ, ಅದು ಮರ್ಮ. ಬಂದವರಾರೆಂದು ಅರಿಯದೆ ನಿಂದ ನಿಲವನರಿಯದೆ ಕೆಮ್ಮನೆ ಅಹಂಕಾರವ ಹೊತ್ತುಕೊಂಡು ಇಪ್ಪವರಿಗೆ ನಮ್ಮ ಗುಹೇಶ್ವರಲಿಂಗ ಒಲ್ಲ ನೋಡಾ ಎಂದು ಉತ್ತರಿಸುತ್ತಾರೆ. ಆಗ ಹಡಪದಪ್ಪಣ್ಣನವರಿಗೆ ಬಸವಣ್ಣನವರಿಗೆ ಈ ವಿಷಯವನ್ನು ಈ ರೀತಿಯಾಗಿ ಹೇಳಿಕೊಳ್ಳುತ್ತಾರೆ. ದೇವದೇವ ಮಹಾಪ್ರಸಾದ, ನಿಮ್ಮ ಶರಣರ ಮನೆಯ ಸಲಿಗೆಯ ಬಂಟ ನಾನಲ್ಲಯ್ಯ. ತನುಮನ ಧನವ ಹಿಂದಿಕ್ಕಿಕೊಂಡಿಪ್ಪ ವಂಚಕ ನಾನಯ್ಯ. ನಿಮ್ಮ ಶರಣರು ಎನ್ನಿಚ್ಚಿಗೆ ಬಪ್ಪರೇ. ಚಕಿತಮಭಿದತ್ತೇ ಶ್ರುತಿರಪಿ ಎನ್ನಲು ಎಮ್ಮ ನುಡಿ ನಿಮ್ಮ ಶರಣರ ತಾಗಬಲ್ಲುದೇ. ಹೊಣೆಯ ತೋರಿ ಉದರವ ಹೊರೆವ ನಿಮ್ಮ ಮರೆಯಲಡಗಿಪ್ಪ ಹಡಪಿಗ ನಾನಯ್ಯ. ಬಸವಪ್ರಿಯ ಕೂಡಲ ಸಣ್ಣನ ಶರಣರು ಎನ್ನ ಮಾತಿಗೆ ಬಾರರು. ನೀವೇ ಹೋಗಿ ಬಿಜಯಿಂಗೈಸಿಕೊಂಡು ಬನ್ನಿ ಸಂಗನ ಬಸವಣ್ಣ ಎಂದು ಹೇಳುತ್ತಾ ಮತ್ತೆ ಈ ರೀತಿಯಾಗಿ ಮುಂದುವರಿಸುತ್ತಾರೆ. ಮತ್ತು ನಿನ್ನಳವಲ್ಲ ಎನ್ನಳವಲ್ಲ
ಅಳವಲ್ಲದ ಘನವು ನೋಡಯ್ಯ. ಕಾಂಗರೆ ಕಂಬಳಿಗೆ ಅಸಾಧ್ಯ, ಮುಟ್ಟುವರೆ ಸೋಂಕಿಗ ಸಾಧ್ಯ. ಮಾತನಾಡಿಸಿ ನೋಡುವರೆ ವಾಂಗ್ಮನಕ್ಕತುಯಿತ. ನಿಂದರೆ ನೆಳಲಿಲ್ಲ, ಸುಳಿದರೆ ಹೆಜ್ಜೆಯಿಲ್ಲ. ಪ್ರಭುದೇವರೆಂಬ ಭಾವ ತೋರುತ್ತದೆ. ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನ ಶರಣರ ಚರಣವಿಡಿದೇಳ ಸಂಗಣ ಬಸವಣ್ಣ ಎಂದು ನುಡಿಯುತ್ತಾರೆ. ಅಲ್ಲಮ ಪ್ರಭುಗಳ ವಿಶೇಷತೆಯನ್ನು, ವ್ಯೋಮಕಾಯದ ಲಕ್ಷಣಗಳನ್ನು ನಿವೇದಿಸಿದ ಈ ಪರಿ ಅವರು ಪಡೆದ ಅನುಭಾವಿಕ ನೆಲೆಗೆ ಸಾಕ್ಷಿ ಎನಿಸುತ್ತದೆ. ಆಗ ನನ್ನಿಚ್ಛೆಗೆ ಬರುವುದಿಲ್ಲ ಎಂದು ತಿಳಿಸಿದಾಗ ಪ್ರಭುದೇವರೆಂಬ ನುಡಿ ಕೇಳಿದಾಕ್ಷಣ ಬಸವಣ್ಣನವರು ಎಚ್ಚರಗೊಳ್ಳುತ್ತಾರೆ. ಆಗ ಚನ್ನಬಸವಣ್ಣನವರು ಆಗಮಿಸಿ ಬಸವಣ್ಣನವರಿಗೆ ಈ ತರಹ ನಿರೂಪಿಸುತ್ತಾರೆ. ಲಿಂಗವೇ ಜಂಗಮ, ಜಂಗಮವೇ ಲಿಂಗವೆಂದು ನಂಬಿ ಬಂದಲ್ಲಿ, ಹೊರೆ ಹುಟ್ಟಿದ ಬಳಿಕ ಹಾಲ ಹರವಿಯೊಳಗೆ ಹುಳಿ ಹೊಕ್ಕಂತೆ ನೋಡಯ್ಯ. ಅಂಗದ ಮೇಲೆ ಲಿಂಗವುಳ್ಳುದೆಲ್ಲವೂ ಸಂಗಮನಾಥನೆಂದು ನಂಬಿದ ನಂಬುಗೆಯೂ ಬಂದ ಶರಣರ ನೆಲವನ್ನು ಅರಿಯದಿದ್ದರೆ ತಪ್ಪಿತ್ತು ನೋಡ ಗುರುವೇ. ಸಂಗಮನಾಥ ಮನೆಗೆ ಅಂಗವಿಡಿದು ಬಂದರೆ ದಿಮ್ಮನೆ ಇದಿರೆದ್ದು ವಂದಿಸಬೇಕು ನೋಡಯ್ಯ. ಕೂಡಲ ಚನ್ನ ಸಂಗನ ಶರಣರು, ಪ್ರಭುದೇವರು, ಸಿದ್ದರಾಮಯ್ಯ ದೇವರು ಬಂದು ಬಾಗಿಲಲ್ಲಿ ಇರಲು ಕಣ್ಣರಿಯದಿದ್ದರೂ ಕಳುವರಿಯಬೇಡ ಸಂಗನ ಬಸವಣ್ಣ ಎಂದು ಎಚ್ಚರಿಸುತ್ತಾರೆ. ಆಗ ಸೊಡ್ಡಳ ಬಾಚರಸರು ಹಾಗೂ ಚನ್ನಬಸವಣ್ಣನವರ ಸಂಧಾನದ ಮೂಲಕ ಈ ಸಂಪಾದನೆ ಮುಂದುವರಿಯುತ್ತದೆ. ಇಲ್ಲಿವರೆಗೆ ನಡೆದ ವಚನಗಳ ಸಂವಾದದಲ್ಲಿ ಹಡಪದಪ್ಪಣ್ಣನವರು ತೋರಿದ ನಿಶಿತಮತಿ ಹಾಗೂ ವಿಶೇಷತೆ ನಮಗೆ ಅರ್ಥವಾಗುತ್ತದೆ. ಈ ರೀತಿ ವೈರಾಗ್ಯನಿಗೆ ಅಲ್ಲಮ ಪ್ರಭುವಿಗೂ ಭಕ್ತಿ ಭಂಡಾರಿ ಬಸವಣ್ಣನವರ ಮಧ್ಯೆ ಬಿರುಕು ಅಗಲವಾದದಂತೆ, ಹಗ್ಗ ಹರಿಯದಂತೆ, ಹರಿತವಾದ ಕತ್ತಿಯ ಅಲುಗಿನ ಮೇಲೆ ನಡೆದಂತೆ ಅತ್ಯಂತ ಸೂಕ್ಷ್ಮವಾಗಿ ದೌತ್ಯ ನಡೆಸಿ ಕಲ್ಯಾಣದ ಅನೇಕ ಶರಣರ ಮತ್ತು ಬಸವಣ್ಣನವರ ಪಾರಮಾರ್ಥಿಕ ಜೀವನದ ಉಜ್ವಲ ಭವಿಷ್ಯಕ್ಕೆ ಕಾರಣರಾದವರು ಹಡಪದಪ್ಪಣ್ಣನವರು. ಇಲ್ಲಿ ವಿಶೇಷವೇನೆಂದರೆ ಅವರು ಪ್ರಭುದೇವರನ್ನು ಗುರುತಿಸಿದುದು, ಅದಕ್ಕೆ ಬಳಸಿದುದು ನಿಶ್ಚಿತವಾದ ಮತಿ, ಎತ್ತರಕ್ಕೆ ಹತ್ತಬಲ್ಲ ಊಹಾಶಕ್ತಿ, ಆಳವಾದ ಅರಿವು, ವಿಶಾಲವಾದ ಅನುಭವವೂ ಅವರಲ್ಲಿದ್ದುದು ಎಂಬುದಕ್ಕೆ ಇದೇ ಸಾಕ್ಷಿ. ಕೆಲಕಾಲ ಕಲ್ಯಾಣದಲ್ಲಿದ್ದ ಅಲ್ಲಮ ಪ್ರಭುಗಳು ದೇಶಾಂತರ ಹೋಗಿ ಮತ್ತೆ ಕಲ್ಯಾಣಕ್ಕೆ ಬಂದಾಗ ಅವರನ್ನು ಗುರುತಿಸಿದ್ದು ಅಪ್ಪಣ್ಣನವರೇ. ಬಯಕೆ ಕೈ ಸಾರಿತ್ತಿಂದು, ನಿಧಿ ನಿಧಾನ ಮನೆಗೆ ಬಪ್ಪಂತೆ. ಪರಿಮಳವನ್ನರಸಿ ಬರುವ ಭ್ರಮರನಂತೆ, ಚಿಂತಾಮಣಿಯ ಪುತ್ಥಳಿ ನಡೆಗಲಿತಂತೆ. ಬಸವಪ್ರಿಯ ಕೂಡಲ ಚನ್ನಬಸವಣ್ಣನಲ್ಲಿ ಪ್ರಭುದೇವರ ಬರವು ಕಾಣಬರುತ್ತಿದೆ, ನೋಡುವ ಸಂಗನ ಬಸವಣ್ಣ ಎಂದು ಆಗ ತಿಳಿಸಿದವರು ಅಪ್ಪಣ್ಣನವರೇ. ಸೊ ಈ ಸಂವಾದದ ಮೂಲಕ ಹಡಪದಪ್ಪಣ್ಣವರ ವ್ಯಕ್ತಿತ್ವದ ವಿಶೇಷಗಳು ನಮಗೆ ಗೊತ್ತಾಗುತ್ತದೆ. ಆ ಕಾರಣಕ್ಕಾಗಿ ಹಡಪದಪ್ಪಣ್ಣನವರ ಆನುಭಾವಿಕ ನೆಲೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಅವರ ವಚನಗಳನ್ನು ಆಧಾರ ಇಟ್ಟುಕೊಂಡು ಚಿಂತನೆ ಮಾಡಬಹುದು. ಎಲ್ಲರಿಗೂ ಶರಣಾರ್ಥಿಗಳು.